ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ತಂದೆಯಾದ ದೇವರು ನಮ್ಮೆಲ್ಲರ ರಕ್ಷಣೆಯ ಕುರಿತಾಗಿ ಮನಸ್ಸು ಮಾಡಿದ್ದನ್ನು ನಾವು ಧ್ಯಾನಿಸುತ್ತೇವೆ. ಮೈಯೆಲ್ಲ ಕುಷ್ಠ ರೋಗ ಹಿಡಿದಿದ್ದ ಒಬ್ಬ ರೋಗಿ ಯೇಸುವಿಗೆ ಅಡ್ಡ ಬಿದ್ದು, ಸ್ವಾಮಿ, ತಾವು ಮನಸ್ಸು ಮಾಡಿದರೆ ನನ್ನನ್ನು ಗುಣ ಮಾಡಬಲ್ಲಿರಿ ಎಂದು ಬೇಡಿಕೊಂಡನು. ಯೇಸು ಕೈಚಾಚಿ ಅವನನ್ನು ಮುಟ್ಟಿ, ಖಂಡಿತವಾಗಿಯೂ ನನಗೆ ಮನಸ್ಸಿದೆ, ನಿನಗೆ ಗುಣವಾಗಲಿ ಎಂದ ತಕ್ಷಣವೇ ಕುಷ್ಠವು ಮಾಯವಾಗಿ ಆತ ಗುಣ ಹೊಂದಿದನು. ಹೌದು ಪ್ರಿಯರೇ, ಆಧ್ಯಾತ್ಮಿಕವಾಗಿ ಮೃತರಾಗಿದ್ದ ನಮ್ಮನ್ನು ಪಾಪವೆಂಬ ಕುಷ್ಠ ಜೀವಿತವನ್ನೆಲ್ಲ ಆವರಿಸಿದ್ದು, ಹೀನ ಸ್ಥಿತಿಯಲ್ಲಿದ್ದ ನಿತ್ಯ ನರಕಕ್ಕೆ ತುತ್ತಾದ ನಮ್ಮನ್ನು ದೇವರು ತಮ್ಮ ಅಪಾರ ಕರುಣೆ ಮತ್ತು ದಯೆಯ ನಿಮಿತ್ತ ಯೇಸು ಕ್ರಿಸ್ತರಲ್ಲಿ ನಮಗೆ ನಿತ್ಯ ಜೀವ ಕರುಣಿಸಿದ್ದಾರೆ. ಪ್ರಿಯರೇ, ದೇವರು ನಮ್ಮೆಲ್ಲರ ನಿತ್ಯ ಜೀವವನ್ನು ಯೇಸು ಕ್ರಿಸ್ತರಲ್ಲಿರಿಸಿದ್ದಾರೆ. ದೇವರು ಕಳುಹಿಸಿಕೊಟ್ಟ ಅವರ ಪುತ್ರನಲ್ಲಿ ಯಾರು ವಿಶ್ವಾಸ ಇಡುತ್ತಾರೋ ಅವರಿಗೆ ತಂದೆಯ ಆತ್ಮನಿಂದ ಅವರು ಮುದ್ರಿಸುತ್ತಾರೆ ಮತ್ತು ಸ್ವರ್ಗ ಸಾಮ್ರಾಜ್ಯದ ಮಕ್ಕಳಾಗುವ ಒಂದು ಸೌಭಾಗ್ಯ ನಮ್ಮಲ್ಲಿರಬೇಕಾದುದು ಒಂದೇ ಪ್ರಿಯರೇ, ನೈಜ ಮಾನಸಾಂತರ ಮತ್ತು ನೈಜ ವಿಶ್ವಾಸ. ದೇವರಿಗೆ ಮನಸ್ಸಿದೆ. ಅವರು ನಮ್ಮನ್ನು ನಿತ್ಯಕ್ಕೂ ಯೇಸು ಕ್ರಿಸ್ತರಲ್ಲಿ ತಮ್ಮವನರನ್ನಾಗಿಸಲು ಪೂರ್ವ ಸಂಕಲ್ಪಿಸಿದ್ದಾರೆ. ಅವರು ಪೂರ್ವ ನಿರ್ಣಯಿಸಿದ್ದಾರೆ. ಆದರೆ ನಿನ್ನ ಸಹಕಾರ ಬೇಕು. ಇವತ್ತು ನಾವು ಶುಭ ಸಂದೇಶದಲ್ಲಿ ವಿಶ್ವಾಸಿಸಬೇಕು. ಹೃದಯದಲ್ಲಿ ನಮ್ಮ ಪಶ್ಚಾತ್ತಾಪದ ದೀನ ಮನೋಭಾವ ಇರಬೇಕು. ಇಷ್ಟೆಲ್ಲ ಶ್ರೇಷ್ಠ ಜೀವೋದ್ಧಾರ ದೇವರು ಕೃಪೆಯಾಗಿ ಎಲ್ಲರಿಗೂ ಯಾವುದೇ ಜಾತಿ ಜನಾಂಗ ಭೇದ ಭಾವವಿಲ್ಲದೆ ಕರುಣಿಸಿರುವಾಗ ಇವತ್ತು ಯಾಕೆ ನಮಗೆ ಶಾಂತಿ, ಸಮಾಧಾನ, ಆನಂದದ ಜೀವಿತ ಜೀವಿಸಲು ಸಾಧ್ಯವಾಗ್ತಾ ಇಲ್ಲ? ಕಾರಣ ಇಷ್ಟೇ ಪ್ರಿಯರೇ, ನಾವು ಈ ಜೀವೋದ್ಧಾರವನ್ನು ಯೇಸು ಕ್ರಿಸ್ತರಲ್ಲಿ ಬಿಟ್ಟು ಬೇರೆ ಕಡೆ ಹುಡುಕ್ತಾ ಇದ್ದೇವೆ. ಬೇರೆ ವ್ಯಕ್ತಿಗಳಲ್ಲಿ, ವಸ್ತುಗಳಲ್ಲಿ, ಹಣದಲ್ಲಿ, ಸ್ಥಳದಲ್ಲಿ ಹುಡುಕ್ತೇವೆ. ಇನ್ನು ನಮಗೆ ಆ ಕುಷ್ಠರೋಗಿಯಲ್ಲಿದ್ದ ದೀನತೆ ಇಲ್ಲ. ತನ್ನ ಪಾಪದ ಅವಸ್ಥೆ ಗಂಭೀರವಾದರೂ, ತನ್ನ ಕುಷ್ಠ ಗಂಭೀರವಾದಾಗ ಆತ ಯೇಸು ಕ್ರಿಸ್ತರ ಬಳಿಗೆ ಹೋದ. ನಮ್ಮ ಪಾಪದ ಅವಸ್ಥೆ ಗಂಭೀರ ಸ್ಥಿತಿ ನಮಗೆ ಅರಿವಿಲ್ಲ. ಅರಿವಾದರೂ ಕೂಡ ನಮ್ಮಲ್ಲಿ ಅಹಂಕಾರವಿದೆ. ಅಲ್ಲಿ ಯೇಸು ಕ್ರಿಸ್ತರಲ್ಲಿ ಆತ ಮೊರೆ ಇಟ್ಟಂತೆ ಇವತ್ತು ನಾವು ನಮ್ಮ ಸ್ವಂತ ಬುದ್ಧಿಯನ್ನು, ಯಾವುದೇ ಮನುಷ್ಯರನ್ನು ಆಶ್ರಯಿಸದೆ ದೀನರಾಗಿ ಯೇಸು ಕ್ರಿಸ್ತರನ್ನು ಆಶ್ರಯಿಸಿ ನಮಗೆ ಪಾಪ ಕ್ಷಮೆ ಮತ್ತು ವಿಮೋಚನೆ ಕೊಡುವ ರಕ್ಷಕನ ಬಳಿಗೆ ಧಾವಿಸಬೇಕು. ಆಮೇನ್. ಪ್ರೈಸ್ ದ ಲಾರ್ಡ್.